ಆ ಗುರುಗೋಚಾರ ಫಲ ಸಿಂಹ ರಾಶಿ ಎಂಬ ವಿಷಯದಲ್ಲಿ ಇವತ್ತು ನಾವು ಸಿಂಹರಾಶಿಗೆ ಸಿಗ್ತಕ್ಕಂತ ಫಲಾಫಲಗಳನ್ನು ನೋಡೋದಾದ್ರೆ ಮೊದಲಿಗೆ ಆ, ಗುರು ಸಿಂಹರಾಶಿಯವರ ವ್ಯಯಸ್ಥಾನಕ್ಕೆ ಏನು ತನ್ನ ಸ್ಥಾನವನ್ನು ಪಲ್ಲಟ ಮಾಡ್ತಾ ಇದೆ. ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಆ ಸ್ಥಾನ ಪಲ್ಲಟವಾಗುವುದರಿಂದ ಸಿಂಹರಾಶಿಯವರಿಗೆ ಇದು ವ್ಯಯಸ್ಥಾನವಾಗ್ತಾ ಇದೆ. ಈ ವ್ಯಯಸ್ಥಾನದಿಂದ ಇದುವರೆಗೆ ಏನು ಸಿಂಹರಾಶಿಯವರಿಗೆ ಗುರು 11ನೇ ಮನೆಯಲ್ಲಿತ್ತು, ಒಳ್ಳೆಯ ಫಲಗಳನ್ನ ಅನುಭವಿಸ್ತಿದ್ರು. ಆದ್ರೆ ಈಗ ವ್ಯಯಸ್ಥಾನಕ್ಕೆ ಬಂದ್ಬಿಡ್ತು. ಅರ್ಥಾತ್ ಸಿಂಹರಾಶಿಯವರಿಗೆ ಗುರುಬಲ ಇರೋದಿಲ್ಲ. ಇದರಿಂದ ಸಿಂಹರಾಶಿಗೆ 12ನೇ ಮನೆ ಗುರು ಆಗೋದ್ರಿಂದ ಶುಭ ಕಾರ್ಯಗಳಿಗೆ ಖರ್ಚಾಗ್ತಕ್ಕಂಥದ್ದು, ದೇವಸ್ಥಾನಗಳು ಕಟ್ಟಕ್ಕೆ, ಮಠಮಾನ್ಯಗಳಿಗೆ ದಾನ ಧರ್ಮ ದತ್ತಿಗಳನ್ನ ಕೊಡ್ತಕ್ಕಂಥದ್ದು, ವಿದೇಶಿ ಪ್ರಯಾಣಕ್ಕೆ ಖರ್ಚಾಗ್ತಕ್ಕಂಥದ್ದು, ವಿದೇಶಿ ಪ್ರವಾಸಕ್ಕೆ ಖರ್ಚಾಗ್ತಕ್ಕಂಥದ್ದು, ವಿದೇಶಿ ವಿದ್ಯಾಭ್ಯಾಸಕ್ಕೆ ಖರ್ಚಾಗ್ತಕ್ಕಂಥದ್ದನ್ನೆಲ್ಲ, ವಿದೇಶಕ್ಕೆ ಉದ್ಯೋಗಕ್ಕೆ ಹೋಗೋದು ಕೂಡ ಅದು ಖರ್ಚು. ಈ ರೀತಿಯ ಒಳ್ಳೆಯ ರೀತಿಯ ಖರ್ಚುಗಳು ಆಗ್ತಕ್ಕಂಥದ್ದನ್ನ ನಾವು ಸಿಂಹರಾಶಿಯವರಿಗೆ ನೋಡಬಹುದು.